ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಒಂದು ಲೆವೆಲ್ಗೆ ಬಂದು ನಿಂತಿದೆ. ಭಾರತದ ಮೇಲಿನ ಸುಂಕವನ್ನ 25ರಿಂದ 18%ಗೆ ಅಮೆರಿಕ ಸರ್ಕಾರ ಇಳಿಕೆ ಮಾಡಿದೆ. ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದ ಒಂದು ತಕ್ಕ ಮಟ್ಟಿಗೆ ಬಂದು ನಿಂತಿದೆ. ಸದ್ಯಕ್ಕೆ 18%ಗೆ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ಟ್ರಂಪ್ ಸುಂಕ ಇಳಿಕೆ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಚೇತರಿಕೆಯನ್ನ ಕಂಡಿದೆ. ಸೆನ್ಸೆಕ್ಸ್, ನಿಫ್ಟಿ ಎರಡೂ ಕಡೆ ಭಾರಿ ಏರಿಕೆ ಕಾಣ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ನೋಡಿ, ಅವರಿಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಿಫ್ಟಿ ಸದ್ಯ 700ಕ್ಕೂ ಹೆಚ್ಚು ಅಂಕ ಏರಿಕೆ ಆಗಿದೆ. ಸೆನ್ಸೆಕ್ಸ್ ಸದ್ಯ 200ಕ್ಕೂ ಹೆಚ್ಚು ಅಂಕವನ್ನ ಏರಿಕೆ ಕಂಡಿರುವಂತದ್ದು ಗಮನಿಸ್ತಾ ಹೋಗಬಹುದು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಗೂಳಿ ಗುಟುರು. ಡಾಲರ್ ಎದುರು ರೂಪಾಯಿ ಮೌಲ್ಯ ಇಳಿಕೆಯಾಗಿತ್ತು. ಸದ್ಯಕ್ಕೆ ಡಾಲರ್ನ ಎದುರು ರೂಪಾಯಿ ಮೌಲ್ಯದಲ್ಲೂ ಈಗ ಚೇತರಿಕೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದೆ. ಸತತವಾಗಿ 2 ದಿನಗಳಿಂದ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇರುವಂತದ್ದು. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಗಮನಿಸ್ತಾ ಹೋಗಬಹುದು. 1 ಗ್ರಾಂಗೆ 13,910 ಇದೆ. ನಿನ್ನೆ ಹೋಲಿಸಿದ್ರೆ ಇವತ್ತು 130 ರೂಪಾಯಿ ಇಳಿಕೆ ಕಂಡಿದೆ. ಇನ್ನು ಕೆಜಿ ಬೆಳ್ಳಿಯ ಬೆಲೆ 2,80,000 ಇರುವಂತದ್ದು. ನಿನ್ನೆಗೆ ಹೋಲಿಸಿದ್ರೆ ಬೆಳ್ಳಿಯ ಬೆಲೆ ಕೆಜಿಗೆ 20,000 ಇಳಿಕೆ ಕಂಡಿದೆ. ಗಮನಿಸ್ತಾ ಹೋಗಬಹುದು. ಸುಮಾರು 3 ದಿನಗಳಿಂದಲೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಾಣ್ತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಹೂಡಿಕೆ ತಜ್ಞ ಆಗಿರುವಂತಹ ರುದ್ರಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಈಗ 18%ಗೆ ಅವರೊಂದು ಸುಂಕವನ್ನ ಇಳಿಕೆ ಮಾಡಿದ್ದಾರೆ. ಇದು ಭಾರತಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ? ಮೇಡಮ್, ಮೊದಲನೇದಾಗಿ ಕಳೆದ 10 ತಿಂಗಳಿಂದ ಏಪ್ರಿಲ್ 2025ರಿಂದ ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾಗಿ ಅಮೆರಿಕದ ಟ್ರಂಪಿನ ನಿಲುವುಗಳಿಗೆ, ಅವರ ಕಂಡೀಷನ್ಸ್ ಗಳಿಗೆ ಮೋದಿ ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಬೇರೆ ಎಲ್ಲ ಅನೇಕ ದೇಶಗಳು ಕೂಡ ಈ ಟ್ಯಾರಿಫ್ ಒಪ್ಪಂದಕ್ಕೆ ಯಾವ ಟರ್ಮ್ಸ್ ಬೇಕೋ ಆ ಟರ್ಮ್ಸ್ ಅಮೆರಿಕ ಡಿಸೈಡ್ ಮಾಡ್ದಂಗೆ ಆ ಟರ್ಮ್ಸ್ ಗಳಿಗೆ ಒಪ್ಕೊಂಡಿದ್ರು. ಆದ್ರೆ ಇಷ್ಟೊಂದು ದಿವಸದ ನಂತರ ಕೊನೆಗೆ ಟ್ರಂಪೇನೆ ಮಣಿದ್ಬಿಟ್ಟು ಆ ಟ್ಯಾರಿಫ್ ದರಗಳನ್ನ ಏನು ಹತ್ತತ್ರ 50% ಚಾರ್ಜ್ ಮಾಡಿದ್ರು. ಮೊದಲನೇದಾಗಿ ನೀವು ರಷ್ಯಾದಿಂದ ಏನಾನ ಕಚ್ಚಾ ತೈಲ ತಗೊಂಡ್ರೆ ಅದಕ್ಕೋಸ್ಕರ ನಾವು 25% ಅಧಿಕ ಟ್ಯಾರಿಫ್ ಅನ್ನ ಹಾಕ್ತಿವಿ, ಶುಂಕ ಹಾಕ್ತಿವಿ ಅಂತ ಏನ್ ಹೇಳಿದ್ರು ಅದನ್ನ ವಾಪಸ್ ತಗೊಂಡ್ರು. ಅದಾದ ನಂತರ 25% ಇದ್ದಂತಹ ನಾರ್ಮಲ್ ಟ್ಯಾರಿಫ್ ಅನ್ನ ಇವಾಗ 18%ಗೆ ಇಳಿಕೆ ಮಾಡಿದ್ದಾರೆ. ಸೊ ಒಟ್ಟಾರೆ ಹೇಳೋದಕ್ಕೆ ಅಂದ್ರೆ ಇದು ಭಾರತ ದೇಶದ ಕಂಪ್ಲೀಟ್ ನಾನು ಹೇಳ್ತಾ ಇದ್ದೀನಿ. ಅದು ಅಮೆರಿಕ ಅಂತ ವಿಶ್ವದ ನಂಬರ್ 1 ದೇಶ ಏನಿದೆ ಅವ್ರ ಜೊತೆ ನೀವು ಅವ್ರ ಕಂಡೀಷನ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ತಲೆಬಾಗಿ ಒಪ್ಕೊಳ್ದೇನೆ ಇಬ್ಬರಿಗೂ ಸರಿ ಹೋಗುವಂತಹ ಕಂಡೀಷನ್ಸ್ ಗಳಿಗೆ ಮಾತ್ರ ಒಪ್ಕೊಂಡಿರುವಂತಹ ಭಾರತದ ನಿಲುವೇನಿದೆ ಇದು ಖಂಡಿತವಾಗ್ಲೂ ವಿಶ್ವದಲ್ಲಿ ಭಾರತ ಎಲ್ಲರೂ ನೋಡುವಂತಹ ಡಿಸಿಷನ್ ಅನ್ನೇ ಬಂದಿದೆ. ಇದರ ಜೊತೆಗೆ ಏನು ಯುರೋಪಿಯನ್ ರಾಷ್ಟ್ರಗಳ ಜೊತೆನೂ ಕೂಡ ಭಾರತ ಒಪ್ಪಂದ ಆಯಿತು. ಹಾಗೂ ಇವತ್ತಿಂದ ಆಲ್ರೆಡಿ ನೀವು ನೋಡೋದಾಯ್ತು ಅಂದ್ರೆ ಷೇರು ಮಾರುಕಟ್ಟೆ ಒಂದ್ ಕಡೆ ಇನ್ಕ್ರೀಸ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ರೂಪಾಯಿನ ಮೌಲ್ಯ ಏನ್ ಸತತವಾಗಿ ಕುಸಿತಾ ಬರ್ತಿತ್ತು, $1ಗೆ 92 ರೂಪಾಯಿ ಹತ್ತತ್ರ ಹೋಗಿದ್ದಂತ ರೂಪಾಯಿನ ಮೌಲ್ಯ ಇವತ್ತು ಆಲ್ರೆಡಿ ಕಡಿಮೆ ಆಗ್ಬಿಟ್ಟು $1ಗೆ 90 ರೂಪಾಯಿ ಆಗಿದೆ. ನನ್ನ ಪ್ರಕಾರ ಒಂದ್ 85 ರೂಪಾಯಿಂದ 87 ರೂಪಾಯಿಗೆ ಡಾಲರಿನ ಮೌಲ್ಯ ಕುಸಿಯುತ್ತೆ, ರೂಪಾಯಿನ ಮೌಲ್ಯ ಜಾಸ್ತಿ ಆಗುತ್ತೆ. ಗಮನಿಸ್ತಾ ಹೋಗ್ಬೋದು ಸರ್, ನಾವು ಈ ಒಂದು ಸೌತ್ ಏಷ್ಯನ್ ರಾಷ್ಟ್ರಗಳಲ್ಲಿ ಭಾರತಕ್ಕೆ ಕಡಿಮೆ ಅನ್ಸ್ಬಹುದಲ್ವಾ ಈ ಒಂದು ಸುಂಕ ಕಮ್ಮಿ ಆಗಿರೋದು? ಖಂಡಿತವಾಗ್ಲೂ ನೋಡಿ, 18% ಏನು ಈ ಟ್ಯಾರಿಫ್ ಅನ್ನ ಕೊಟ್ಟಿದ್ದಾರೆ, ಅವರ ನಿಯರ್ ಬೈ ಇರುವಂತಹ ದೇಶಗಳನ್ನ ತಾವು ನೋಡೋದಾದ್ರೆ ಕೆನಡಾ ಕೊಟ್ಟಿರೋದಾಗಿರ್ಬೋದು ಅಥವಾ ಅವರ ಇನ್ಕ್ಲೂಡಿಂಗ್ ಸೌತ್ ಏಷ್ಯನ್ ಕಂಟ್ರೀಸ್ ಗಳ ಕಂಪೇರ್ ಮಾಡಿದ್ರು ಕೂಡ 18% ಲೋಯೆಸ್ಟ್ ರೇಟ್ ಆಗಿದೆ. ಇದರಿಂದ ಏನಾಗುತ್ತೆ ಅಂತ, ಒಂದು ವೆನಿನ್ಸುಲಾ ದೇಶವನ್ನ ಟ್ರಂಪ್ ಅವರ ಆಡಳಿತಕ್ಕೆ ತಗೊಂಡಾದ ನಂತರ ರಷ್ಯಾದಿಂದ ಏನು ನಾವು ಕಚ್ಚಾ ತೈಲವನ್ನ ಕಚ್ಚಾ ಬೆಲೆಗೆ ಖರೀದಿ ಮಾಡ್ತೀವಿ, ಇವಾಗ ಟ್ರಂಪ್ ಹೇಳ್ತಾ ಇದ್ದಾರೆ ವೆನಿನ್ಸುಲಾ ಇಂದ ಖರೀದಿ ಮಾಡಿ ಕಚ್ಚಾ ತೈಲವನ್ನ ನಾವು ನಿಮ್ಗೆ ಒಳ್ಳೆ ಬೆಲೆಗಳಲ್ಲಿ ನಾವೇ ಕೊಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಮೋದಿ ಸರ್ಕಾರ ಅವ್ರ ಕಂಡೀಷನ್ಸ್ ಗಳಿಗೆ ಒಪ್ಪದೆ ಇವತ್ತು ಇಷ್ಟೊಂದು ನೆಗೋಷಿಯೇಟ್ ಮಾಡಿ ಯುರೋಪಿಯನ್ ರಾಷ್ಟ್ರಗಳ ಜೊತೆನೂ ಕೂಡ ನಮಗೆ ಟ್ರೇಡ್ ಡೀಲ್ ಆಯ್ತು, ಜೊತೆಗೆ ಇವಾಗ ಅಮೆರಿಕ ಜೊತೆ ಆಯ್ತು. ವೆನಿನ್ಸುಲಾ ಇಂದ ನಮ್ಗೆ ಇವಾಗ ಕಚ್ಚಾ ತೈಲ ಕಡಿಮೆ ಬೆಲೆಗಳಿಗೆನೆ ಸಿಗುತ್ತೆ. ಹಾಗೂ ಆಲ್ರೆಡಿ ಲಾಸ್ಟ್ 2-3 ದಿವಸದಿಂದ ಕಚ್ಚಾ ತೈಲಗಳಲ್ಲೂ ಕೂಡ ಭಾರಿ ಪ್ರಮಾಣದ ಕುಸಿತ ಆಗಿದೆ. ಎಲ್ಲ ನೋಡ್ತು ಅಂದ್ರೆ ಪರಿಸ್ಥಿತಿಯಲ್ಲಿ ಇವಾಗ ಏನು ಸದೃಢವಾಗಿ ಭಾರತ ನಿಂತಿದೆ ಇಡೀ ವಿಶ್ವದಲ್ಲಿ,
ಹೈಯೆಸ್ಟ್ ಗ್ರೋತ್ ರೇಟ್ 7% ಗ್ರೋತ್ ರೇಟ್ ಏನ್ ಭಾರತ ದೇಶ ಸೆಕೆಂಡ್ ಬೆಸ್ಟ್ ಕಾಂಪಿಟೇಟರ್ ಅಂದ್ರೆ ಚೈನಾ ಕೇವಲ 4.5% ಗ್ರೋತ್ ಇದ್ರೆ ಅಮೆರಿಕಲ್ ಕೇವಲ 2.5% ಗ್ರೋತ್ ರೇಟ್ ಇದೆ. ಸೊ ಭಾರತ ದೇಶ ಗ್ರೋತ್ ರೇಟು ಚೈನಾ ಡಬಲ್ ಇದೆ, ಅಮೆರಿಕಾಗೆ 4 ಪಟ್ಟು ಇದೆ. ಸೊ ಇಂತಹ ಬಲಿಷ್ಠವಾದಂತಹ ಭಾರತದ ಆರ್ಥಿಕ ಪರಿಸ್ಥಿತಿ ಏನಿದೆ, ಎಲ್ಲಾ ಟ್ರೇಡ್ ಡೀಲ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠ ಭಾರತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವರ್ಷ ನಾವು ಜರ್ಮನಿನ ಕೆಳಗಡೆ ಹಾಕ್ಬಿಟ್ಟು ನಾವು 3ನೇ ಸ್ಥಾನಕ್ಕೆ ಹೋಗ್ತೀವಿ GDP ಅಲ್ಲಿ ವಿಶ್ವಕ್ಕೆ. ನಂತರ ಅಮೆರಿಕ, ಚೈನಾ ಎರಡೇ ನಮ್ಮ ಮೇಲ್ಗಡೆ ಇರುತ್ತೆ. ಸೊ ಇದು ಕಂಪ್ಲೀಟ್ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲವೂ ಕೂಡ ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಉತ್ತರ ಆಗಿದೆ. ಟ್ರಂಪನ್ ಯಾರಾನ ಅವ್ರ ಜೊತೆ ನೆಗೋಸಿಯೇಷನ್ ಮಾಡಿ ಮಾಡ್ತಾರೆ, ಅದಕ್ಕೆ ಸಾಧ್ಯತೆ ಇದೆ ಅಂತ ನಿರೂಪಣೆ ಆಗಿದೆ ಅಂದ್ರೆ ಅದು ನಿನ್ನೆ ಟ್ರೇಡ್ ಡೀಲ್ ಮುಖಾಂತರ ಆಗಿದೆ. ಇದು ಖಂಡಿತ ಪ್ರತಿಪಕ್ಷ ಭಾರತ ದೇಶದ ಇದು ಒಂದು ಚರಿತ್ರೆಯಲ್ಲಿ ಸೃಷ್ಟಿಸಿದಂತಹ ಒಂದು ಟಾಪ್ ಪಾಸಿಟಿವ್ ನ್ಯೂಸ್, ಆರ್ಥಿಕತೆಗೆ ಇದು ತುಂಬಾ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀನಿ. ಸರ್, ಇನ್ನೊಂದು ವಿಚಾರ, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದ್ ಕಡೆ, ಇನ್ನು ಜನಸಾಮಾನ್ಯರು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಚಿನ್ನ ಬೆಳ್ಳಿ ಪರ್ಚೇಸ್ ಮಾಡಬೇಕು ಅಂದ್ರೆ ಬಹಳ ಟೆನ್ಷನ್ಗೆ ಒಳಗಾಗಿದ್ರು. ಇದೇ ರೀತಿ ಭಾರತ ಮತ್ತು ಅಮೆರಿಕದ ಸಂಬಂಧ ಮುಂದುವರೆದ್ರೆ ಚಿನ್ನ ಬೆಳ್ಳಿಯ ಬೆಲೆ ಇದೇ ರೀತಿ ಕಡಿಮೆ ಆಗ್ತಾ ಹೋಗತ್ತಾ ಹೇಗೆ? ಮೇಡಮ್, ಮೊದಲನೇದಾಗಿ ಚಿನ್ನ ಬೆಳ್ಳಿ ದರಕ್ಕೂ ಇಂಡಿಯಾ USA ಟ್ರೇಡ್ ಡೀಲ್ಗೂ ಸಂಬಂಧನೇ ಇಲ್ಲ. ನಾನು ವೈಜ್ಞಾನಿಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗುತ್ತೋ ಆವಾಗ ನಮ್ಮ ದೇಶದಲ್ಲೇ ಅಲ್ಲ ಎಲ್ಲಾ ದೇಶದಲ್ಲೂ ಕೂಡ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಕಾಣಿಸ್ತಿದೆ. ಯಾಕೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಾವು ನೋಡೋದಾದ್ರೆ ಚಿನ್ನದ ಬೆಲೆ ಏರಿಕೆ, ಬೆಳ್ಳಿಯ ದರಗಳಲ್ಲಿ ಏರಿಕೆ ಆದಾಗ ಎಲ್ಲಾ ದೇಶದಲ್ಲೂ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗುತ್ತೆ. ಆದ್ರೆ ನಿಮಗ್ ಚಿನ್ನ ಬೆಳ್ಳಿ ಇನ್ನ ಕಡಿಮೆ ಆಗಬೇಕು ಅಲ್ರೆ ಕೇವಲ ಬೆಳ್ಳಿ ದರಗಳ 50% ಇಳಿಕೆಯನ್ನ ನೋಡ್ತೀವಿ. 4,20,000 ರೂಪಾಯಿ ಇದ್ದಂತಹ ಕೆಜಿಗೆ ಇವಾಗ 2.5 ಲಕ್ಷ ಬಂದಿದೆ. 4,20,000 ಇಂದ 2.5 ಲಕ್ಷ ಅಂದ್ರೆ ಹತ್ತತ್ರ 40ರಿಂದ 50% ಇಳಿಕೆ ಬೆಳ್ಳಿಯಲ್ಲಿ ಕಳೆದ 3-4 ದಿವಸದಲ್ಲಿ ನಾವು ಕಂಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ನಡೆಯುವಂತಹ ಯುದ್ಧ ಏನಿದೆ, ಕೇವಲ 6 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ವರ್ಷಾನುಗಟ್ಲೆಯಿಂದ ಇವಾಗಲೂ ಕೂಡ ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ಯುದ್ಧ ಏನಿದೆ ಅದು ಸತತವಾಗಿ ಕಂಟಿನ್ಯೂ ಆಗ್ತಾನೆ ಇದೆ. ಜೊತೆಗೆ ಈ ವೆನಿನ್ಜುಲಾನ ಟ್ರಂಪ್ ಏನು ಅವರ ಆಡಳಿತಕ್ಕೆ ತಗೊಂಡ್ರು, ಅದಾದ ನಂತರ ಇರಾನ್ ಅನ್ನು ಕೂಡ ತಗೊಂಡು ಏನ್ ಹೇಳಿದ್ರು, ಎಲ್ಲವೂ ಯುದ್ಧದ ಭೀತಿಯನ್ನ ಸೃಷ್ಟಿಸಿತ್ತು. ಹಾಗಾಗಿ ಚಿನ್ನ ಬೆಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಯುದ್ಧದ ಭೀತಿ ಇರುತ್ತೋ ಜಾಸ್ತಿ ಆಗೇ ಆಗತ್ತೆ. ಆದ್ರೆ ಈಗ ಬರುತ್ತಿರುವ ಲೇಟೆಸ್ಟ್ ಮಾಹಿತಿ ಏನು ಅಂದ್ರೆ ಟ್ರಂಪ್ ಮತ್ತೆ ಇರಾನ್ ಅದ್ರ ಜೊತೆಗೆ ಯುಕ್ರೇನ್ ರಷ್ಯಾ 4 ಜನ ಕೂತ್ಕೊಂಡು ಈ 5ನೇ ತಾರೀಕು ಒಂದು ಮೀಟಿಂಗ್ ಮಾಡಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಕೇಳ್ಕೊಂತಾ ಇದ್ದಾರೆ. ಹಾಗೂ ಅವರೇ ಮಧ್ಯದಲ್ಲಿ ನಿಂತ್ಕೊಂಡು ಯುಕ್ರೇನ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇದ್ದ ಕಡೆ ಬಂದು ಮಾತಾಡಬಹುದಾ? ಇವಾಗ ಯುಕ್ರೇನ್ ರಷ್ಯಾ ನಡುವೆ ಏನ್ ಯುದ್ಧ ನಡೀತಾ ಇದೆ ವರ್ಷಾನುಗಟ್ಲೆಯಿಂದ, ಇದನ್ನ ಅಂದ್ಬಿಟ್ಟು ಟ್ರಂಪೇ ಮಧ್ಯವರ್ತಿಕೆ ತಗೊಂಡು ಅವರು ಇರಾನ್ ದೇಶ, ಯುಕ್ರೇನ್ ಮತ್ತೆ ರಷ್ಯಾ ಇವ್ರು 4 ಜನ ಒಂದು ಮೀಟಿಂಗ್ ಮಾಡ್ತಾ ಇದಾರೆ 5ನೇ ತಾರೀಕು. ಅಲ್ಲೇನ ಪೀಸ್ ಆಯ್ತು ಅಂದ್ರೆ ಅದನ್ನ ನಿಲ್ಲಿಸ್ತೀವಿ ಅಂತ ಯುಕ್ರೇನ್ ರಷ್ಯಾ ಒಪ್ಪಿಕೊಂಡು ಖಂಡಿತವಾಗ್ಲೂ ಚಿನ್ನ ಮತ್ತಷ್ಟು ಕುಸಿತ ತಾವು ಕಾಣ್ತೀರಾ. ಸೊ ಸಿಂಪಲ್ ಪಾಯಿಂಟ್ ಏನು ಅಂದ್ರೆ ಯುದ್ಧದ ಭೀತಿ ಜಾಸ್ತಿ ಆದಷ್ಟು ಚಿನ್ನ ಜಾಸ್ತಿ ಆಗತ್ತೆ. ಯುದ್ಧದ ಭೀತಿ ಕಡಿಮೆ, ಪೀಸ್ ಟ್ರೀಟಿ ಅಥವಾ ಎಲ್ಲರೂ ಕೂಡ ಯುದ್ಧವನ್ನ ನಿಲ್ಸೋದಕ್ಕೆ ಒಪ್ಪಂದ ಮಾಡ್ಕೊಂತು ಅಂದ್ರೆ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಕಾಣ್ತಿದೆ. ಸೊ ನನ್ನ ಪ್ರಕಾರ ಈ 5ನೇ ಇರುವಂತಹ ಮೀಟಿಂಗ್ ಅಲ್ಲಿ ಈ ಸೆಟಲ್ಮೆಂಟ್ ಶಾಂತಿಗೂ ಕೂಡ ಕೈ ಜೋಡ ನನ್ನ ಪ್ರಕಾರ ಅವರು ಹಾಗೂ ಈ ಕಡೆ ಯುಕ್ರೇನ್ ಇಂದ ಏನಿದ್ದಾರೆ ಅಂತಾರೆ ಟ್ರಂಪ್ ಮತ್ತೆ ಒಟ್ಟಿಗೆ ಈ ಶಾಂತಿ ನಾವೆಲ್ಲರೂ ಇರೋ ಅನ್ನೋದನ್ನ ಒಪ್ಕೊಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂದ್ರೆ ಚಿನ್ನ ಬೆಳ್ಳಿ ಅಷ್ಟು ಇಳಿಕೆ, ಯುದ್ಧದ ಭೀತಿ ಜಾಸ್ತಿ ಆದಾಗ ಮಾತ್ರ ಚಿನ್ನ ಬೆಳ್ಳಿ ಜಾಸ್ತಿ ಆಗೋದು. ಸೊ ನನ್ನ ಪ್ರಕಾರ ಓಕೆ ಸರ್, ನಿಮ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ವಾಯ್ಸ್ ಬ್ರೇಕ್ ಕೂಡ ಆಗ್ತಾ ಇದೆ, ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಭಾರತ ಮತ್ತು ಅಮೆರಿಕ ಮಧ್ಯೆ ಒಂದೊಳ್ಳೆ ವ್ಯಾಪಾರ ಒಪ್ಪಂದ ಒಂದೊಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ಈಗ 25ರಿಂದ 18% ಸುಂಕವನ್ನ ಈಗಾಗಲೇ ಟ್ರಂಪ್ ಸರ್ಕಾರ ಇಳಿಸಿರುವಂತದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ಟ್ರಂಪ್ ಸರ್ಕಾರದ ಒಬ್ಬ ಅಧಿಕಾರಿ ಹೇಳ್ತಾರೆ ಏನಂದ್ರೆ, ಈಗ ಭಾರತ ಮತ್ತು ರಷ್ಯಾ ತೈಲ ಒಪ್ಪಂದವನ್ನ ಕಡಿಮೆ ಮಾಡ್ಕೊಂಡಿದೆ, ಅಲ್ಲಿಂದ ಆಮದು ಮಾಡುವಂತಹ ಕೆಲಸವನ್ನು ಕೂಡ ಭಾರತ ಕಮ್ಮಿ ಮಾಡ್ತಾ ಇದೆ. ಇದೊಂದೊಳ್ಳೆ ಬೆಳವಣಿಗೆ. ನಾವು ಕೂಡ ಭಾರತ ಸರ್ಕಾರದ ಮೇಲೆ ಹೇರಿರುವಂತಹ ಸುಂಕವನ್ನ
ಒಂದೊಂದೇ ಹಂತದಲ್ಲಿ ನಾವು ಇಳಿಕೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಟ್ರಂಪ್ ಸರ್ಕಾರದ ಒಬ್ಬ ಅಧಿಕಾರಿ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದೇ ರೀತಿ ಈಗ 25ರಿಂದ 18%ಗೆ ಸುಂಕವನ್ನ ಟ್ರಂಪ್ ಸರ್ಕಾರ ಇಳಿಸಿದೆ. ಅದ್ರ ಬೆನ್ನಲ್ಲೇ ಗಮನಿಸ್ತಾ ಹೋಗ್ಬೋದು, ಚಿನ್ನ ಬೆಳ್ಳಿಯ ಬೆಲೆಯೂ ಕೂಡ ದಿನೇ ದಿನೇ ಇಳಿಕೆ ಕಾಣ್ತಾ ಇದೆ. ಗುತ್ತಿಗೆದಾರರ ಸಂಘದಲ್ಲಿ ಗೋಲ್ಮಾಲ್ ಆಗ್ತಿದ್ಯಾ? ಗೌರವಾಧ್ಯಕ್ಷರ ಮೇಲಿನ ಆರೋಪವಾದರೂ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ, ಗುತ್ತಿಗೆ ಕಮಿಷನ್ ಸ್ಟೋರಿ ಇದು. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಕಮಿಷನ್ ವಿರುದ್ಧ ಈ ಗುತ್ತಿಗೆದಾರರ ಸಂಘ ಏನಿದೆ ಸುಮಾರು ವರ್ಷಗಳಿಂದ ಸರ್ಕಾರಗಳ ವಿರುದ್ಧ, ಸಚಿವರ ವಿರುದ್ಧ, ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಬಂದ್ರು, ಆರೋಪಗಳನ್ನ ಹೊರಿಸ್ತಾ ಇದ್ರು. ಈಗ ಅಂಥದ್ದೇ ಸಂಘದಲ್ಲಿ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಹೊತ್ತವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ. ಆರೋಪ ಹೊತ್ತವರ ಅಮಾನತಿಗೆ ಈಗ ನಿರ್ಧಾರ ಕೈಗೊಳ್ಳಲಾಗಿದೆ. ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅಮಾನತಿಗೆ ನಿರ್ಧಾರ ಮಾಡಲಾಗಿದೆ. ನಿರ್ದೇಶಕ HR ಚಿಂಚೋಳಿ ಅಮಾನತಿಗೂ ಕೂಡ ನಿರ್ಧಾರ ಮಾಡಲಾಗಿರುವಂಥದ್ದು. ಚಾಮರಾಜಪೇಟೆಯ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ನೋಡಿ, ಆ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ಘೋಷಣೆಯನ್ನ ಮಾಡಲಿದ್ದಾರೆ. ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರಿಗೆ ಒಂದು ಬಿಡ್ ಸಿಗತ್ತಲ್ಲ, ಅದನ್ನ ನೀವು ಕ್ಯಾನ್ಸಲ್ ಮಾಡಬೇಕು, ನೀವು ಪಡ್ಕೊಳ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೆಲವೊಂದು ಆಮಿಷಗಳನ್ನು ಒಡ್ಡೋದು ಅಥವಾ ಬ್ಲಾಕ್ ಮೇಲ್ ಅನ್ನ ಮಾಡುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ನ್ಯೂಸ್ 18 ವರದಿ ಕೂಡ ಪ್ರಸಾರ ಮಾಡಿತ್ತು. ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನಿಮ್ಮ ನ್ಯೂಸ್ 18 ನಲ್ಲೇ ಪ್ರಪ್ರಥಮ ಬಾರಿಗೆ ಆ ಸುದ್ದಿಯನ್ನು ನಾವು ತೋರಿಸ್ತೀವಿ. ಈ ಸಂದರ್ಭದಲ್ಲಿ ಎಚ್ಚೆತ್ತಿರುವಂತಹ ಒಂದು ಗುತ್ತಿಗೆದಾರರ ಸಂಘ ಒಂದು ನಿರ್ಧಾರಕ್ಕೆ ಬಂದಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗುತ್ತೆ. ಸಭೆಯಲ್ಲಿ ತೀರ್ಮಾನ ಆಗಿದೆ. ಗುತ್ತಿಗೆದಾರರಲ್ಲಿ ಸಂಘದಲ್ಲಿ ಕಮಿಷನ್ ಆರೋಪ ಹೊತ್ತವರ ಅಮಾನತಿಗೆ ಈಗ ನಿರ್ಧಾರ ಆಗಿದೆ. ಕಮಿಷನ್ ಕೇಳ್ತಿದ್ದಂತಹ ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅವರ ವಿಡಿಯೋ ಕೂಡ ಇರುತ್ತೆ. ಆ ವಿಡಿಯೋದಲ್ಲಿ ನಿರ್ದೇಶಕ HR ಚಿಂಚೋಳಿ ಕೂಡ ಇರ್ತಾರೆ. ಸದ್ಯಕ್ಕೆ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕರ ಅಮಾನತಿಗೆ ಒಂದು ಸಂಘ ಈಗ ನಿರ್ಧಾರ ಮಾಡಿದೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಹೇಳ್ರಿ, ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚೂರು. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲೇ ಕುತ್ಮತ್ತಾರ ಹೇಳಿದ್ರೆ ನಾವು ಏನೋ ಏನ್ರಿ ನಾವು 3 ಕಮ್ಮಿ ಆಗ್ತಿರ್ಲಿಲ್ಲ ಅದು. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು 3 ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನೋ ಅಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ಹೇಳ್ರಿ ಅದ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಒಪ್ಕೋಬೇಕಾದ್ರೆ ಕಂಡೀಷನ್ ಸರ್ ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ವಿರುದ್ಧ ಆರೋಪ ಕೇಳಿಬಂದಿತು. ಗುತ್ತಿಗೆದಾರರಿಂದ ಕಮಿಷನ್ ಕೇಳಿದ ಆರೋಪ ಇದು. ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅವರು ಆ ವಿಡಿಯೋದಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ವಿಡಿಯೋ ಬಗ್ಗೆ ಜಗನ್ನಾಥ್ ಬಿ ಶೇಘಾಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾರ ಬಳಿಯೂ ಕೂಡ ಕಮಿಷನ್ಗೆ ಒತ್ತಾಯ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಯಾರ ಹತ್ರನೂ ಕೂಡ ನಾನು ಕಮಿಷನ್ ಕೇಳಿಲ್ಲ, ಒತ್ತಾಯ ಮಾಡಿಲ್ಲ. ಕಲಬುರಗಿಯಲ್ಲಿ ಜಗನ್ನಾಥ್ ಬಿ ಶೇಘಾಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3% ಹಣ ಕೊಡುವಂತೆ ಇಂಜಿನಿಯರ್ ಹೇಳಿದ್ದಾರೆ. 3% ಬೇಡ, 2.5% ಮಾಡಿಸಿ ಅಂತ ಗುತ್ತಿಗೆದಾರರು ಬಂದಿದ್ರು. ಇಬ್ಬರ ಮಧ್ಯೆ ನಾನು ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಶೇಘಾಜಿಲಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾಂಟ್ರಾಕ್ಟರ್ ಮಾತಾಡ್ಕೊಂಡು ಏನ್ರಿ ಅವ್ರು ಕಾಂಪ್ರಮೈಸ್ ಆಗ್ಯಾರಂತವ್ರು.
ಏನ್ರಿ ಅದು ಇದೊಂದ್ವರೆಗೆ ನನಗೆ ಬಿಡ್ರಿ ಇದುವರೆಗೆ ನೀವು ತೋರಿ ಹಿಂಗ ಸ್ವಲ್ಪ ನಮ್ಮಲ್ಲಿ ಮೊದಲು ಹಿಡಿದು ಪದ್ಧತಿ ಅದ ಸರ್. 2-3 ಹಾಕಿದೇವ್ ಅಂತಂದ್ರೆ ಇದೊಂದು ನೀರು ತಗೋದು ನಾ ತಗೋತೀನಿ ಅಂತ ಹೇಳಿ ಈ ಕೆಲವು ಈ ಕಾಂಟ್ರಾಕ್ಟರ್ ಏನ್ ಮಾಡ್ಕೊಂಡ್ರ ರೊಕ್ಕ ಮಾತಾಡ್ಕೊಂಡ್ರಿ ಇವ್ರು ಏನ್ರಿ ರೊಕ್ಕ ಮಾತಾಡ್ಕೊಂಡು ಏನ್ ಮಾಡ್ರ 3% ನನಗೆ ಕೊಡ್ರಿ ನಾ ಬಿಡಿಸ್ತೀನಿ ಅಂತ ಹೇಳಿ ಅವರು ಚೀಫ್ ಇಂಜಿನಿಯರ್ ಅಂತ ಅಲ್ಲಪ್ಪ ನಿಮ್ಮ ಅಧ್ಯಕ್ಷರು ಬಂದ ಟೆಂಡರ್ ಹೊಡ್ರಿ ಅಂತಾರ ನೀವೇನದ ಇದು ಮಾಡ್ತಾ ಅಂತೀರಿ ಅಧ್ಯಕ್ಷರು ಕರ್ಕೊಂಡ್ ಬರ್ರಿ ನಾವೇನದ ಹೋಗ್ತೇವೆ ಅಂತಂದ್ರು ಅವಾಗ ಸಂಬಂಧ ಇಲ್ಲ ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ ನಾವು ಸಂಘದ ನಮಗ್ ಕೊಡೋದು ಬರ್ತದೆ ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ ನಮಗೆ ಏನ್ ಮಿನಿಸ್ಟರ್ ಹೇಳ್ತೀವಿ ಚೀಫ್ ಇಂಜಿನಿಯರ್ ಹೇಳ್ತೀವಿ ನಮಗೆ ಏನದ ಕೊಡ್ರಿ ನೀವು ಕಾಂಪ್ರಮೈಸ್ ಮಾಡ್ತೀವಿ ನಾವರೇ ಅಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ನಮ್ಮ ಡೈರೆಕ್ಟರ್ ಯಾರು ಒಬ್ರು ಅಂದ್ರೂ ನಮಗ್ ಬರ್ತದ ನಮ್ಮ ಸಂಬಂಧದ ವಿಷಯ ನಾವು ಟೆಂಡರ್ ಹಾಕಿಲ್ಲದ್ರ ನಾವು ಟೆಂಡರ್ ಹಾಕಿದೇವ ಅಸೋಸಿಯೇಷನ್ ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೇವೆ ನಾ ಹಿಡಿದ ಟೆಂಡರ್ ಹಾಕಿಲ್ಲ ಒಟ್ಟೆ ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು ಒಟ್ಟ ನಮ್ಮ ನಮ್ರದಾಗ ಏನೋ ಮಾಡ್ತಾರೆ ಏನೋ ಇದು ಅವರು ಒಂದು ಗೇಮ್ ಮಾಡಿ ನಮಗೆಲ್ಲ ಹಿಂದಕ್ಕೆ ಸರಿಸಿ ತಾವು ಬೇಕಾದರೂ ಟೆಂಡರ್ ಕೊಡ್ಬೇಕಂತ ಇದು ಪ್ಲಾನ್ ಮಾಡಕತ್ತಾರೆ ಕಾಂಟ್ರಾಕ್ಟ್ ನೋಡ್ತಾ ಹೋಗ್ಬೋದು. ಜಗನ್ನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಜಿನಿಯರ್ ಇಲ್ಲಿ ದುಡ್ಡು ಕೇಳಿದ್ದ ಅವನ ಬಳಿ 3% ಕೇಳಿದಾನ ಆತ ಅದ್ರನ್ನ 2.5 ಅಷ್ಟು ಮಾಡಿಸಿ ಅಂತ ಗುತ್ತಿಗೆದಾರರು ನನ್ನ ಬಳಿ ಬಂದಿದ್ರು ಅಂತ ಹೇಳ್ಕೊಂಡು ಇವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸದ್ಯಕ್ಕೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನೋ ರೀತಿ ಈ ಕಮಿಷನ್ ವಿರುದ್ಧವಾಗಿ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದೆ. ಈಗ ಆ ಒಂದು ಸಂಘದಲ್ಲೇ ಕೂಡ ಕಮಿಷನ್ ಆರೋಪ ಕೇಳಿ ಬರ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಯ್ತಲ್ಲ, ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ? ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಏನು ಇದೀಗ ಭ್ರಷ್ಟಾಚಾರದ ಆರೋಪ, ಅದರಲ್ಲೂ ಕೂಡ ಕಮಿಷನ್ ವಿಚಾರವಾಗಿ ಮತ್ತೊಬ್ಬ ಗುತ್ತಿಗೆದಾರರನ್ನು ತುಳಿದು ಮತ್ತೊಬ್ಬ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅದರಲ್ಲೂ ಕೂಡ ಗುತ್ತಿಗೆದಾರರ ಸಂಘಕ್ಕೆ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ಗೌರವಾಧ್ಯಕ್ಷ ಜಗನ್ನಾಥ್ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ HR ಚಿಂಚಳಿ ಇವರನ್ನು ಅಮಾನತು ಮಾಡೋದಕ್ಕೆ, ಸಂಘದಿಂದ ಅಮಾನತು ಮಾಡೋದಕ್ಕೆ ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘ ಚಿಂತನೆಯನ್ನು ನಡೆಸಿದೆ ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿರ್ತಕ್ಕಂಥದ್ದು. ಧನುಷ್, ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ, ಕಮಿಷನ್ ದಂಧೆಯ ಆರೋಪವನ್ನು ಹೊರಿಸೋದ್ರ ಜೊತೆಗೆ ಫೆಬ್ರವರಿ 5ರೊಳಗಾಗಿ ಬಾಕಿ ಬಿಲ್ ಬಿಡುಗಡೆ ಆಗದೇ ಇದ್ದರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಇತ್ತೀಚೆಗೆ ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರವಾದಂಥ ಒಂದು ಆರೋಪದ ಜೊತೆಗೆ ಗಡುವನ್ನು ಕೂಡ ನೀಡಿತ್ತು. ಈ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರ ನಡೀತಾ ಇದೆ, ಗುತ್ತಿಗೆದಾರರ ಸಂಘದಿಂದಲೇ ಇತರೆ ಅಸಹಾಯಕರಾಗಿರ್ತಕ್ಕಂಥ ಕೆಲ ಆರ್ಥಿಕ ಸಮಸ್ಯೆಗೆ ಸಿಲುಕಿರ್ತಕ್ಕಂಥ ಗುತ್ತಿಗೆದಾರರನ್ನ ತುಳಿಯುವಂಥ ಒಂದು ಕೆಲಸ ಆಗ್ತಾ ಇದೆ ಅಂಥದ್ದೊಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ವೈರಲ್ ಆಡಿಯೋ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಸಂಘದ ಗೌರವಾಧ್ಯಕ್ಷರೇ ಆಗಿರ್ತಕ್ಕಂಥ ಜಗನ್ನಾಥ್, ಮತ್ತೊಂದು ಕಡೆಗೆ ನಿರ್ದೇಶಕ HR ಚಿಂಚಳಿ, ಈ ಇಬ್ಬರು ಪದಾಧಿಕಾರಿಗಳು ಕೂಡ ಇತರೆ ಗುತ್ತಿಗೆದಾರರನ್ನ ಯಾವುದಾದ್ರೂ ಒಂದು ಕಾಮಗಾರಿಯಲ್ಲಿ ಮತ್ತೊಂದು ಕಡೆಗೆ ಕೆಲಸದಲ್ಲಿ ಬಿಡ್ಡನ್ನು ಪಡ್ಕೊಂಡಂಥ ಗುತ್ತಿಗೆದಾರರು ಏನಾದರೂ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಅವರಿಗೆ ಎದುರಿಸಿ ಬೆದರಿಸಿ ಇತರೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ಆ ಒಂದು ಬಿಡ್ಡನ್ನು ಕೊಡಿಸುವಂಥದ್ದು, ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಮಿಷನನ್ನು ಫಿಕ್ಸ್ ಮಾಡುವಂಥದ್ರಲ್ಲಿ ಇವರು ಪಾಲ್ಗೊಳ್ತಾ ಇದ್ರು, ಇವರು ಧಮಕಿಯನ್ನು ಹಾಕ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಯಾವಾಗ ಈ ಒಂದು ಆಡಿಯೋ ವಿಡಿಯೋ ವೈರಲ್ ಆತೋ ಇದೀಗ ಗುತ್ತಿಗೆದಾರರ ಸಂಘ ಈ ಒಂದು ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇಂಥದ್ದೊಂದು ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಈ ಒಂದು ರಾಜ್ಯ ಗುತ್ತಿಗೆದಾರರ ಸಂಘದ ಸುದ್ದಿಗೋಷ್ಠಿಯಲ್ಲಿ ಈ ಇಬ್ಬರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿ ಆಗಾಗ್ಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ HR ಚಿಂಚಳಿ ಮತ್ತು ಜಗನ್ನಾಥ್ ಅವರ ಆಡಿಯೋ ವಿಡಿಯೋ ವೈರಲ್ನಿಂದ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೀತಿ ಸಮರ್ಥವಾಗಿ ಹೋರಾಟಕ್ಕೆ ಇಳಿಯುತ್ತೆ, ಮತ್ತೊಂದು ಕಡೆಗೆ ಗುತ್ತಿಗೆದಾರರ ಈ ಹಿತವನ್ನು ಕಾಯುವಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ರೀತಿ ಕುತೂಹಲ. ಯಾಕಂತ ಹೇಳಿದ್ರೆ ನೀವು ಹೇಳದಂತೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಯಾಕಂತ ಹೇಳಿದ್ರೆ ಗುತ್ತಿಗೆದಾರರ ಹಿತವನ್ನು ಕಾಯುವಂಥದ್ದು ಸಂಘದ ಒಂದು ಹೊಣೆ, ಸಂಘದ ಒಂದು ಜವಾಬ್ದಾರಿ. ಈ ಒಂದು ಸಂಘದ ಪದಾಧಿಕಾರಿಗಳೇ ಇದೀಗ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಗುತ್ತಿಗೆದಾರರನ್ನೇ ಒಂದು ರೀತಿ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಇತರೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಎಷ್ಟು ಸರಿ,
ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಗುತ್ತಿಗೆದಾರರನ್ನ ಒಂದು ರೀತಿ ಸಬಲರನ್ನಾಗಿ ಮಾಡಬೇಕು, ಅವರಿಗೆ ಒಂದು ರೀತಿ ಉತ್ತೇಜನವನ್ನು ಕೊಡಬೇಕು, ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು ಸಂಘದ ಆಶಯ. ಆದರೆ ಸಂಘದ ಆಶಯಕ್ಕೆ ತದ್ವಿರುದ್ಧ ಎಂಬಂತೆ ಈ ಒಂದು ಪದಾಧಿಕಾರಿಗಳೇ ಈ ರೀತಿಯಾಗಿ ಕಮಿಷನ್ ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೀಗ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂಥ ಒಂದು ಸಂಘಕ್ಕೆ ಎಲ್ಲ ಒಂದು ಕಡೆಗೆ ಹಿನ್ನಡೆಯನ್ನು ತರ್ತಾ ಮುಖಭಂಗವನ್ನು ಉಂಟು ಮಾಡ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಧನುಶ್ರೀ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡರು ತಮ್ಮೆಲ್ಲ ಮಾಹಿತಿಗಾಗಿ. ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಅಕ್ರಮದ ವಾಸನೆ. ದ್ರೌಪದಮ್ಮ ದೇವಿಗೆ ನೀಡಿದ್ದ ಆಭರಣ ಕಳವು ಆರೋಪ ಕೇಳಿ ಬರ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ದೇವಿಗೆ ಕೊಟ್ಟಿದ್ದಂತಹ ಆಭರಣ ಕಳ್ಳತನ ಮಾಡಲಾಗಿದೆಯಂತೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಇಒನೇ ಇಲ್ಲಿ ಆ ನೆಕ್ಲೆಸ್ ಅನ್ನ ಕದ್ದಿದ್ದಾರೆ ಅನ್ನುವಂಥ ಆರೋಪ. ಧರ್ಮರಾಯ ಸ್ವಾಮಿ ಆಡಳಿತ ಮಂಡಳಿಯ ಸತೀಶ್ ಈ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಟಿಐ ಮಾಹಿತಿಯಲ್ಲಿ ಚಿನ್ನಾಭರಣವನ್ನ ಇಒ ಪಡೆದ ಆರೋಪ ಕೇಳಿ ಬರ್ತಾ ಇದೆ. ಆರ್ಟಿಐ ಮಾಹಿತಿಯಲ್ಲಿ ಇಒ ಅವರು ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದಾಖಲೆ ರಿಲೀಸ್ ಮಾಡಿದ್ದಾರೆ ದೇಗುಲದ ಅಧ್ಯಕ್ಷ ಸತೀಶ್. 63 ಗ್ರಾಂ ತೂಕದ ನೆಕ್ಲೆಸ್ ಗುಳುಮ್ಮಾಗಿದೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಅನ್ನ ಪಡ್ಕೊಂಡಿದ್ದಾರೆ. ಹುಂಡಿ ಎಣಿಕೆಯ ವಿಡಿಯೋ ಪರಿಶೀಲನೆ ಮಾಡಿದಾಗ ಈ ವಿಚಾರ ಬಯಲಾಗಿದೆ. ಯಾರಿಗೂ ಕೂಡ ಗೊತ್ತಿಲ್ಲ, ಇವಾಗ ಮಾತ್ರ ಈ ವಿಚಾರ ಗೊತ್ತು. 63 ಗ್ರಾಂನ ನೆಕ್ಲೆಸ್ ಅನ್ನ ಭಕ್ತರು ದೇವಿಗೆ ಅಂತ ಕೊಟ್ಟಿರ್ತಾರೆ. ದ್ರೌಪದಮ್ಮ ದೇವಿಗೆ ಅಂತ ಕೊಟ್ಟಿರುವಂಥದ್ದು. ಯಾವಾಗ ಹುಂಡಿ ಎಣಿಕೆ ಮಾಡ್ತಾರೆ ನೋಡಿ, ಆವಾಗ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇಒ ನಾಗರಾಜ್ ಏನಿದ್ದಾರೆ ಆ ನೆಕ್ಲೆಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಆ ವಿಡಿಯೋ ಪೋಸ್ಟ್ ಕೊಟ್ಟಿದ್ದಾರೆ. ಹೇಳಿದ್ದಾರೆ ಈ ಒಂದು ನೆಕ್ಲೆಸ್ ನಮಗೆ ಭಕ್ತರು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಆ ನೆಕ್ಲೆಸ್ ಅನ್ನ ಹುಡುಕಿದ್ರೆ ಆ ನೆಕ್ಲೆಸ್ ಆ ದೇವಸ್ಥಾನದಲ್ಲಿ ಇಲ್ಲ. ಇಒನೇ ಪಡ್ಕೊಂಡಿರ್ತಾರೆ. ಆ ಒಂದು ರಸೀದಿಯಲ್ಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಆದ್ರೆ ಈಗ ಆ ನೆಕ್ಲೆಸ್ ಎಲ್ಲಿ ಹೋಯ್ತು ಅನ್ನುವಂಥ ವಿಚಾರ ಅಧ್ಯಕ್ಷ ಸತೀಶ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ. ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ನೆಕ್ಲೆಸ್ ನ ಇವರು ನಾವು ಇದಕ್ಕೂ ಮುಂಚೆ ಏನ್ ಮಾಡಿದಿರಿ, ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ. ಅಂದ್ರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀರಿ. ದೇವಸ್ಥಾನದಿಂದ ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಆಶಿಕ್, ಈ ಕಳ್ಳತನ ಮಾಡಿರೋದು ಇಒ ನಿಜಾನಾ? ಸದ್ಯಕ್ಕೆ ಆ ನೆಕ್ಲೆಸ್ ಯಾವಾಗಿಂದ ಮಿಸ್ ಆಗಿದೆ, ಈಗ ಎಲ್ಲಿದೆ? ಧನುಶ್ರೀ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಇದ್ದಂತಹ ಆ ನೆಕ್ಲೆಸ್ ಅನ್ನ ಮುಜರಾಯಿ ಇಲಾಖೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ನಾಗರಾಜ್ ಅವರು ಜೇಬಿಗೆ ಹಾಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಆಡಳಿತ ಮಂಡಳಿ ಅಧ್ಯಕ್ಷ, ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ಮಾಡ್ತಾ ಇರುವಂತ. ಒಟ್ಟು 122 ಗ್ರಾಂ ತೂಕದ ಈ ನೆಕ್ಲೆಸ್ ಅನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಆಡಳಿತ ಮಂಡಳಿಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ ಅನ್ನ ಮತ್ತೆ ಆರ್ಟಿಐ ಕಾಯ್ದೆ ಅಡಿಯಲ್ಲಿ ಆ ಮಾಹಿತಿಗಾಗಿ ಅರ್ಜಿಯನ್ನ ಸಲ್ಲಿಸಿ ಮಾಹಿತಿಯನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಈ ವಿಚಾರ ಬಹಿರಂಗ ಆಗುತ್ತೆ. ಮತ್ತೆ ನಾಗರಾಜ್ ಅವರನ್ನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಒಪ್ಕೊಳ್ತಾರೆ. ಆದ್ರೆ 122 ಗ್ರಾಮ್ ಇದ್ದಂತಹ ಚಿನ್ನವನ್ನ ಇವರು 63 ಗ್ರಾಮ್ ಅಷ್ಟೇ ಇತ್ತು ಅನ್ನುವಂಥದ್ದನ್ನ ಇದೀಗ ಅಲ್ಲಿ ಮತ್ತೆ 3 ದಿನಗಳ ಬಳಿಕ ಮತ್ತೆ ದೇವಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಧ್ಯಕ್ಷ ಸತೀಶ್ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಇದೇ ರೀತಿಯಾಗಿರುವಂತಹ ಸಾಕಷ್ಟು ಘಟನೆಗಳು ಧರ್ಮರಾಯ ಸ್ಥಾನದಲ್ಲಿ ನಡೆದಿತ್ತು. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂತಹ ದ್ರೌಪದಮ್ಮನವರ ವಿಗ್ರಹವನ್ನು ಕೂಡ ಇದೇ ರೀತಿಯಾಗಿ ಅದಲು ಬದಲು ಮಾಡಲಾಗಿತ್ತು. ಇದೀಗ ಭಕ್ತರು ಕೊಟ್ಟಂತಹ ಚಿನ್ನಾಭರಣವನ್ನು ಕೂಡ ಮುಜರಾಯಿ ಇಲಾಖೆ ಅಧಿಕಾರಿಗಳು ಗುಳುಂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಮಧ್ಯಪ್ರವೇಶದಿಂದ ಇದೀಗ ವಾಪಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಮಾಹಿತಿಗಾಗಿ.